Audio Jungle. ఉండేనా ఇంతరా కోయిల్కి ಜೀರ್ಣೋದ್ಧಾರ ಮಾಡ್ತಾರೆ. ಅದೇ ಹಳೆ ದೇವಸ್ಥಾನಕ್ಕೆ ಈಗ ಜೀರ್ಣೋದ್ಧಾರ. ನಾಗರಾಜ್ ಮ್ಯಾಮ್ ರಾಹುಲ್ అయితా ఉంది ಏನು ಇದು ನನ್ನ 2ನೇ ಕಾರ್ಯಕ್ರಮ. ಬೈರ್ಕೂರು ಪಂಚಾಯಿತಿ ತಾಲೂಕಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಾಡೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾಲೋನಿಯಲ್ಲಿ ನಲ್ಲಗಂಗಮ್ಮನ ಒಂದು ಮರುಸ್ಥಾಪನೆ. ಈಗಾಗಲೇ ಅಶೋಕ್ ಅವರು ವಿಸ್ತಾರವಾಗಿ ಅದರ ಬಗ್ಗೆ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಕೂಡ ಈ ಜೀರ್ಣೋದ್ಧಾರಕ್ಕಾಗಿ ಸಹಾಯ ಹಸ್ತವನ್ನು ಮಾಡಿದ್ದಾರೆ. ಕಾಡೇನಹಳ್ಳಿ ಗ್ರಾಮಸ್ಥರ ಕಡೆಯಿಂದ ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ಚಿರಋಣಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಅದೇ ಥರ ಮತ್ತು ನಾಗರಾಜನ್ನವರು ನನಗಿವಾಗ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಇದೆ ಅಂತ ಹೇಳಿ. ಅವರು ಕೂಡ ನನ್ನ ಜೊತೆ ಬರಬೇಕಾಗಿತ್ತು, ಬಟ್ಟು ಯಾವುದೋ ಕಾರಣಾಂತರದಿಂದ ಅವರು ಬರಲಿಕ್ಕಾಗಿಲ್ಲ. ನೀನು ಅಟೆಂಡ್ ಮಾಡ್ಕೊಂಡು ಬಂದು ಆ ಊರಿನವರಿಗೆ ಒಂದು ಆಶ್ವಾಸನೆಯನ್ನು ಕೊಡು, ಆ ದೇವಸ್ಥಾನವನ್ನು ಏನು ಮೋಲ್ಡ್ನ ಕೆಲಸ ಏನು ಪೆಂಡಿಂಗ್ ಇದೆಯೋ ಅದನ್ನು ನಾನು ಮತ್ತು ನಮ್ಮ ನಾಯಕರು ಕಾಡೇನಹಳ್ಳಿ ನಾಗರಾಜನ್ನವರು ಸೇರಿ ಸಂಪೂರ್ಣವಾಗಿ ಅದನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಏನು ನಿಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿದಿರೋ ನೀವೆಲ್ಲರೂ ಕೂಡ ಮಾತು ಕೊಡ್ತಾ ಇದ್ದೀರಿ. ಮತ್ತು ಅದೇ ಪ್ರಕಾರವಾಗಿ ಏನು ಕಾಡೇನಹಳ್ಳಿಯವರು ನಾಗರಾಜನ್ನವರನ್ನ ಏನು ಬೆಳೆಸಿದಿರೋ ಒಂದು ಕಡೆ ಆನಂದ ಆಶ್ಚರ್ಯ ಆಗ್ತದೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮು, ಸಾವಿರಾರು ಜನ ಸೇರಿದ್ದಾರೆ. ಆ ಸಭೆಯಲ್ಲಿ ನಾರಾಯಣಪ್ಪ ನಾಗರಾಜ್ ಅಂತ ಕರೀಲಿಲ್ಲ, DN ನಾಗರಾಜ್ ಅಂತ ಕರೀಲಿಲ್ಲ, ಕಾಡೇನಹಳ್ಳಿ ನಾಗರಾಜ್ ಅಂತ ಕರೀತಾ ಇದ್ದಾರೆ. ಅದಕ್ಕೆ ನನಗೆ ತೃಪ್ತಿ ಏನಂತಂದರೆ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಡೆಲ್ಲಿಗೆ ಹೋದರೂ ಕೂಡ ಈ ಹಳ್ಳಿ ಹೆಸರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆ ಗುಣ ನಿಮ್ಮ ಹಳ್ಳಿಯವ್ರು ನೀವು ಬೆಳೆಸ್ಕೊಟ್ಟಿರ್ತಕ್ಕಂಥ ನಾಗರಾಜನ್ನವರು ನಿಮ್ಮ ಹಳ್ಳಿ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ಮತ್ತು ನಾಗರಾಜನ್ನವರು ಕೂಡ ಸಂಪೂರ್ಣವಾಗಿ ಕೆಲಸವನ್ನು ಮೋಲ್ಡ್ ಏನಿದೆಯೋ ಅದರ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ನನ್ನ ಜೊತೆ ಇವತ್ತು ಬೈರ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರು PLD ಬ್ಯಾಂಕ್ ಸದಸ್ಯರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ಅಶೋಕ್ ಅವರಿದ್ದಾರೆ, ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ವರ್ಧನ್ನವರಿದ್ದಾರೆ, ಮಂಜನ್ನವರಿದ್ದಾರೆ, ರಗನ್ನವರಿದ್ದಾರೆ, ನಮ್ಮ ಆನಂದನ್ನವರು ಕೂಡ ಈಗ ತಾನೇ ಎಲ್ಲೋ ಹೋಗಿ ಬಂದರು. ಸಾರಿ, ಎಲ್ಲರನ್ನು ಕ್ಷಮಾಪಣೆ ಕೇಳ್ತೀನಿ. ಬೆಳಗ್ಗೆ ತುಂಬ ಜನ ಇದ್ರಂತೆ, 11:15ಗೆ ನಾನು ಟೈಮ್ ಕೊಟ್ಟಿದ್ದರು. ಬೇರೆ ಎಬ್ನಿ 2 ಹೈಸ್ಕೂಲಲ್ಲೂ ಕೂಡ ಈ ಹಳ್ಳಿಗಳಿಂದ ಬರುವ ಬಡ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ತುಂಬ ಲೇಟ್ ಆಯಿತು. ಅದರಿಂದ 2 ಅವರು ಪಾಪ ಕಾದಿದ್ದಾರೆ. ನಾನು ಎಲ್ಲರಲ್ಲೂ ಕ್ಷಮಾಪಣೆ ಕೇಳ್ತೀನಿ. ತುಂಬ ಜನ ಹೊರಟೋಗಿದ್ದಾರೆ. ಪರವಾಗಿಲ್ಲ, ನಿಮ್ಮೂರಿನ ಕಾರ್ಯಕ್ರಮ ನಾವು ಮುಗಿಸ್ಕೊಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.